ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ್ ಟಾಪ್ ಕಾಲರ್ ನೆಕ್ ಇರುವಂತದ್ದು ಯಾವ ತರ ಕಟ್ ಮಾಡಬೇಕು, ಎಷ್ಟು ಮೆಜರ್ಮೆಂಟ್ ಗೆ ಎಷ್ಟು ಮೇಲ್ಗಡೆ ಎಕ್ಸ್ಟ್ರಾ ಬರುತ್ತೆ, ಅದಕ್ಕೆ ಕಾಲರ್ ನೆಕ್ ಗೆ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಯಾವ ತರ ಮಾರ್ಕ್ ಮಾಡಬೇಕು, ಎಷ್ಟು ಸೈಜ್ಗೆ ಎಷ್ಟು ಇಟ್ಕೋಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮಾರ್ಕ್ ಮಾಡಿ ಬರೆದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾನು ಪ್ರತಿಯೊಂದು ಮಾರ್ಕಲ್ಲೂ ಎಕ್ಸ್ಪ್ಲೈನ್ ಮಾಡೋದನ್ನ ಮಿಸ್ ಮಾಡ್ಕೊಂತೀರಾ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದಿರುತ್ತೆ. ಆ ಬಂದಿರೋ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಿ ಏನೇ ಡೌಟ್ ಬಂತು ಅಂದ್ರೂ ನನಗೆ ಇಮಿಡಿಯೇಟ್ ಕಮೆಂಟ್ ಮಾಡಿ. ಇಲ್ಲಾಂದ್ರೆ ಅಲ್ಲಿ ಸ್ಕ್ರೀನ್ ಶಾಟ್ ತಗೋ ವಾಟ್ಸಪ್ ಅಲ್ಲಿ ಕಳ್ಸಿದ್ರೆ ಅದು ಏನಕ್ಕೆ ಆ ತರ ಬರ್ದಿದ್ದೀನಿ ಇದು ನೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ನೀವು ಕಟ್ ಮಾಡ್ಬೇಕಾದ್ರೂ ಈ ತರ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನೀವು ಅಲ್ಲಿ ನನಗೆ ಫೋಟೋ ತೆಗೆಸಿ ಕಳ್ಸಿದ್ರು ನೋಡಿ. ಲಾಸ್ಟ್ ಟೈಮು ಇಬ್ಬರು ಸಬ್ಸ್ಕ್ರೈಬರ್ ಅದೇ ತರ ಫೋಟೋ ತೆಗೆದು ಕಳ್ಸಿದ್ರು. ಅವ್ರಿಗೆ ಏನಕ್ಕೆ ಮೇಲ್ಗಡೆ ಇಟ್ಕೊಂಡ್ರೆ ಯಾವ ತರ ಪ್ರಾಬ್ಲಮ್ ಬರುತ್ತಿರೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ಕೊಟ್ಟಿದೀನಿ. ಅದನ್ನ ಹೊಲ್ದಿರೋ ಬ್ಲೌಸ್ ಅಲ್ಲಿನೂ ಹಿಂಗ್ ಯಾವ ತರ ಏನಕ್ಕಾಗುತ್ತೆ ಅನ್ನೋದು ಆರ್ಮೋಲು ಮತ್ತೆ ಬ್ಯಾಕ್ ಡೀಪ್ ಇದ್ದಾಗ ಮೇಲ್ಗಡೆ ಶೋಲ್ಡರ್ ಏನಕ್ಕೆ ಆತರ ಬರುತ್ತೆ ಅಂತ ನೀಟಾಗಿ ಆತರ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ನೀವು ಆತರ ನನಗೆ ಫೋಟೋ ಕಳಿಸಿ, ಇಲ್ಲ ಅಂದ್ರೆ ಕಾಲ್ ಮಾಡಿ ಎಲ್ಲದಕ್ಕಿಲ್ಲ, ಇಲ್ಲ ಡಿಸ್ಪ್ಲೇ ಮಾಡಿರೋ ನಂಬರ್ಗೆ ವಾಟ್ಸಪ್ ಅಲ್ಲಾದ್ರೂ ಕಳ್ಸ್ಕೊಡಿ. ನಾನು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ಮಾಡ್ಕೊಡ್ತೀನಿ. ಓಕೆನಾ? ಅದೇ ತರ ಹೆಲ್ಪ್ ಮಾಡಕ್ ನಾನ್ ರೆಡಿ ಇದೀನಿ. ಹೆಲ್ಪ್ ನೀವು ರೆಡಿ ಇರ್ಬೇಕು. ನಾನು ಕಷ್ಟಪಟ್ಟು ಕಲ್ತ್ಕೊಂಡೆ, ಅದನ್ನ ನಾನು ಇಷ್ಟಪಟ್ಟು ಕಲ್ಸ್ಕೊಡ್ತಾನೆ ಕಲಿಯಕ್ಕೆ ನೀವು ರೆಡಿ ಇರಿ. ಕಟಿಂಗು ಸ್ಟಿಚಿಂಗು ಫಿಟ್ಟಿಂಗು ಏನೇ ತರ ಯಾವ್ದೆಲ್ಲ ತರ ಅದನ್ನು ಕಲ್ಸ್ಕೊಡಕ್ಕೆ ನಾನು ರೆಡಿ ಇದೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಡ್ರೆಸ್ ಕಟ್ ಮಾಡೋದು ಕಾಲರ್ ನೆಕ್ ಅಂತ ಯಾವ ತರ ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ. ಇದು ಬ್ರೌನ್ ಕಲರ್ದು ನೆನ್ನೆ ಬಾಟಮ್ ಕಟ್ ಮಾಡಿದ್ವಲ್ಲ ಅದರದ್ದು ಕಲರ್ ನೆಕ್ ಬಂದ್ಬಿಟ್ಟು ಇಲ್ಲಿ ಹಾಕೊಳಕ್ ಆಗಲ್ಲ, ಅದಕ್ಕೆ ಅಡುಕ್ಸ್. ಇದನ್ನ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ. ಮೊದಲನೇದಾಗಿ ಈ ತರ ಎರಡು ಮೀಟರ್ ಲೈನಿಂಗ್ ತಗೊಂಡು ನೀಟಾಗಿ ಐರನ್ ಮಾಡ್ಕೊಂಡು ನೋಡಿ. ಇದು ಬ್ಯಾಕು ಇದು ಫ್ರಂಟ್ ಎರಡು ಲೈನಿಂಗ್ ಈ ತರ ನೀಟಾಗಿ ಹಾಕೊಂಡಿದ್ದೀನಿ. ಆಮೇಲೆ ಫಸ್ಟ್ ಇದು ಮೊದಲನೇ ಇಲ್ಲೊಂದು ಲೈನ್ ಹಾಕಿದ್ದೀನಿ. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಎರಡು ಲೈನ್ ಬರಲ್ಲ, ಕಾಲರ್ ನೆಕ್ಗೆ ಸಿಂಗಲ್ ಲೈನ್ ಬರುತ್ತೆ. ಏನಕ್ಕೆ ಎರಡು ಲೈನ್ ಬರಲ್ಲ ಅಂತಂದ್ರೆ ಬ್ಯಾಕ್ ಅಲ್ಲಿ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಏನಕ್ಕೆ ಅಂದ್ರೆ ಅದು ಇಲ್ಲ ಅಂದ್ರೆ ಸೇಮ್ ಮಾಡ್ಬಿಟ್ರೆ ಕಾಲರು ಹಿಂದಕ್ಕೆ ಹೋಗ್ಬಿಡುತ್ತೆ ಕಾಲರು. ಅಲ್ಲ ಹಿಂದ್ಗಡೆ ಕತ್ತತ್ರ ಬರಲ್ಲ ಕಾಲರು, ಸ್ವಲ್ಪ ಗ್ಯಾಪ್ ಬಂದು ಹಿಂದೆ ಹೋಗ್ಬಿಡೋ ತರ ಆಗ್ಬಿಡುತ್ತೆ. ಅದು ಡ್ರೆಸ್ ಎಲ್ಲ ಫ್ರಂಟ್ ಇಂದ ಹಿಂದೆ ಎಳ್ಕೊಳ್ಳೋ ತರ ಆಗ್ಬಿಡುತ್ತೆ ಸರ್ ಡ್ರೆಸ್ ಅಂತ ಸ್ವಲ್ಪ ಜನ ಹೇಳ್ತಾರೆ ನೋಡಿ. ಆ ತರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಬ್ಯಾಕ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಾಗ ಕಾಲರ್ ನಾವು ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ ಕತ್ತತ್ರ ಬಂದು ಕುತ್ಕೊಂತದೆ ನೀಟಾಗಿ. ಫ್ರಂಟ್ ಡ್ರೆಸ್ ಹಿಂದೆ ಹೋಗ್ದಿರ ಎಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂತದೆ. ಇವಾಗ ಶರ್ಟ್ ನಾವು ಜೆಂಟ್ಸ್ ಶರ್ಟ್ ಇರ್ತದೆ ನೋಡಿ, ಜೈಂಟ್ ಶೋಲ್ಡರ್ ತರ ಇರಲ್ಲ, ಸ್ವಲ್ಪ ಮುಂದೆ ತರ ಬಂದಿರುತ್ತೆ. ಆ ತರ ಬಂದಾಗ ಏನಾಗುತ್ತೆ ಕಲರ್ ನೀಟಾಗಿ ಸ್ಟಿಫ್ ಆಗಿ ಕೂತ್ಕೊಂತದೆ. ಅದಕ್ಕೋಸ್ಕರ ಅದ ತರ ಬ್ಯಾಕ್ ಅಲ್ಲಿ ಒಂದೊಂದ್ ಸೈಜ್ ಮೇಲೆ ನಾರ್ಮಲ್ ಸೈಜ್ ಇದ್ರೆ ಅರ್ಧ ಇಂಚು, ಇಲ್ಲ ಸ್ವಲ್ಪ ದಪ್ಪ ಇದ್ರೆ 1 ಇಂಚು 1.5 ಇಂಚು ಆ ತರ ತಗೊಂತೀವಿ. ಇವ್ರದ್ದು ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 34, 35, 30, 38 ಹಿಪ್ ಸೈಜ್ ಇದೆ. ಅದಕ್ಕೋಸ್ಕರ ಇವರಿಗೆ 1 ಇಂಚು ಸಾಕು ಬ್ಯಾಕು. ಆಮೇಲೆ ಹಾರ್ಮಲ್ ಡೌನು 6 ತಗೊಂತಾ ಇದ್ದೀನಿ. ಹಾರ್ಮಲ್ ಎಷ್ಟಿದೆ ಅವ್ರದ್ದು 16 ಇದೆ, ಅದಕ್ಕೆ ಕಲರ್ ನೆಕ್ ಅದಕ್ಕೆ. ಆಮೇಲೆ ಕಮ್ಮಿ ಆಗೋಯ್ತು ಅಂದ್ರೆ ಸ್ವಲ್ಪ ಕಲ್ಲಿಂಚ್ ಆಮೇಲೆ ಮಾರ್ಕಿಂಗ್ ಅಲ್ಲಿ ತಗೊಂಡು ಅದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ವೇಸ್ಟ್ ಶೇಪ್ ಬಂದ್ಬಿಟ್ಟು 14.5 ತಗೊಳ್ಳೋಣ. 14.5, 15 ಇದ್ರೂ ಓಕೆ. ಸ್ಲಿಟ್ ಎಷ್ಟು ತಗೊಂಡಿದ್ದೀನಿ, ಸ್ಲಿಟ್ 20 ಇದೆ. 20ಗೆ ಒಂದು ಮಾರ್ಕು. ಅದಾದ್ಮೇಲೆ ಲೆಂತ್ 42 ಇದೆ. 42ಗೆ ಇಲ್ಲಿ ನೋಡಿ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ, ಸರಿನಾ? ಇದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದೊಂದು ಲೈನು ಹಾಕೊಳ್ಳಿ ತರ. ಅದು ಆರ್ಮಲ್ ಡೌನ್ಗೆ ಅಂದ್ರೆ ಕಂಕಲ್ ಡೌನ್ಗೆ, ಇದು ವೇಸ್ಟ್ ಶೇಪ್ಗೆ, ಇದು ಬಂದ್ಬಿಟ್ಟು ಸ್ಲಿಟ್ ಮೆಜರ್ಮೆಂಟ್ಗೆ. ಇದು ಬರೀ ಲೈನ್ ಮಾತ್ರ ಹಾಕೊಂಡಿದ್ದೀನಿ. ಮೇಲ್ಗಡೆ ಶೋಲ್ಡರ್ದು ಅಂದ್ರೆ ಫುಲ್ ಕತ್ತದು, ಇದು ಹಾರ್ಮಲ್ದು ಅಂದ್ರೆ ಕಂಕಲ್ ಡೌನ್ ಬರುತ್ತಲ್ಲ ಅದ್ರದ್ದು, ಇದು ವೇಸ್ಟ್ ಶೇಪ್ ಹತ್ರ ಶೇಪ್ ಬರುತ್ತಲ್ಲ ಅಲ್ಲಿಗೆ, ಇದು ಸ್ಲಿಟ್ ಸೈಡ್ ಕಟ್ಟಿಂಗ್ ಓಪನ್ ಆಗುತ್ತಲ್ಲ ಆ ಲೈನ್ಗೆ ಇದು ಮೆಜರ್ಮೆಂಟ್ ನೋಡ್ಕೊಂಡು ಹಾಕಿದ್ದೀನಿ. ಇವಾಗ ನೋಡಿ ಈ ತರದ 6, 15, 20 ಇಷ್ಟು, ಮತ್ತೆ ಇದು ಲೆಂತ್ ಇಷ್ಟು ಹಾಕಿದ್ದೀನಿ. ಅದಾದ್ಮೇಲೆ ಹಿಪ್ ಎಷ್ಟಿದೆ 38 ಇದೆ. 38ಗೆ 4 ಇಂಚ್ 42 ಬರುತ್ತೆ. 42 ಇಲ್ಲಿಗಿಂತ ಇಲ್ಲಿ ಪ್ಲೇಯರ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ಸೈಡ್ ಅಲ್ಲಿ
ಸ್ವಲ್ಪ ಓಪನ್ ಜಾಸ್ತಿ ಕಾಣಿಸ್ಬಾರ್ದು ನಮಗೆ ಸ್ಲಿಟ್ ಹೊಲ್ದಾದ್ಮೇಲೆ. ಅದಕ್ಕೋಸ್ಕರ ಈ ಮೆಜರ್ಮೆಂಟ್ ಈ ಕೆಳಗಡೆ ಈ ಪ್ಲೇಯರ್ ಅಂತೀವಲ್ಲ, ಇದು ಜಾಸ್ತಿ ಇದ್ರೆ ಏನಾಗುತ್ತೆ, ಸೈಡಲ್ಲಿ ನೀಟಾಗಿ ಕವರ್ ಆಗುತ್ತೆ, ಲುಕ್ ಆಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯಾವಾಗೂ ಅಷ್ಟೇ ಹಿಪ್ ಮೆಜರ್ಮೆಂಟ್ ಇದು ಜಾಸ್ತಿ ಇಟ್ಕೋಬೇಕು. ಹಿಪ್ ಮೆಜರ್ಮೆಂಟ್ ಅಲ್ಲಿ 38 ಇದ್ರೆ ನಾವೇನ್ ಮಾಡ್ತೀವಿ, 2 ಇಂಚ್ ಜಾಸ್ತಿ ಇಟ್ಕೊಂತೀವಿ. ಆದ್ರೆ ಇಲ್ಲಿ ಪ್ಲೇಯರ್ ಬಂದ್ಬಿಟ್ಟು 4 ಇಂಚ್ ಜಾಸ್ತಿ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, ಸೈಡ್ ಅಲ್ಲಿ ನೀಟಾಗಿ ಕವರ್ ಆಗುತ್ತೆ. ಅದಕ್ಕೆ 42 ಇದ್ರೆ 42 42ರಲ್ಲಿ ಅರ್ಧ ಅಂದ್ರೆ 21 ಆಗುತ್ತೆ. 21 ಅರ್ಧ 10.25 ಬರುತ್ತೆ. 10.25ಗೆ 1 ಮಾರ್ಕ್. ಇಲ್ಲಿ 10.25 ಅಂದ್ರೆ 1 ಸೈಡ್ ಲೆಕ್ಕ ಬರುತ್ತೆ. ಅದಕ್ಕೆ ಇಲ್ಲಿ 38 ಅಂದ್ರೆ ಇಲ್ಲಿ 38 ಇಂಚ್ ಇದೆ. 38ಗೆ 2 ಇಂಚ್ ಸೇರಿಸ್ಕೊಂಡ್ರೆ ಎಷ್ಟು ಬರುತ್ತೆ, 40 ಬರುತ್ತೆ. 40 ಅಂದ್ರೆ 10 ಇಂಚು. ಇಲ್ಲಿ 10 ಇಂಚ್ ಇಟ್ಕೊಳ್ಳೋಣ. ಆಮೇಲೆ ಇವ್ರದ್ದು ಸೊಂಟ ಬಂದ್ಬಿಟ್ಟು 30 ಇಂಚ್ ಇದೆ. 30 ಇಂಚ್ ನಾವು ಜಾಸ್ತಿ ಡ್ರೆಸ್ಗೆ ಯಾವತ್ತೂ ಅಷ್ಟೇ ಜಾಸ್ತಿ ಫುಲ್ ಲೋ ಇಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಹಾಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ಅರ್ಧ ಇಂಚ್ ಲೂಸೇ ಕೊಡಿ. ಬ್ಯಾಕ್ ಡಾಟ್ ಕೊಟ್ರೆ ಅವಾಗ ಏನಾಗುತ್ತೆ, ಸ್ವಲ್ಪ ಶೇಪ್ ಬರುತ್ತೆ. ಯಾಕಂದ್ರೆ ಡ್ರೆಸ್ಸು ಬ್ಲೌಸ್ ತರ ಸ್ಕಿನ್ ಫಿಟ್ ಬರಲ್ಲ, ಸ್ವಲ್ಪ ಲೂಸ್ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಫುಲ್ ಲೂಸ್ ಮಾಡಬಾರ್ದು. ಸ್ವಲ್ಪ ಹಾಕೊಳಕ್ಕಾದ್ರೂ ತೊಂದರೆ ಆಗದಿರ ಇರ್ಬೋದು. ಅದೇ ಬ್ಯಾಕ್ ಜಿಪ್ ಕೊಟ್ರೆ ಹಾಕೊಳ್ಳೋಕೆ ಸರಿ ಇರುತ್ತೆ ಇವ್ರಿಗೆ. ನೋಡಿ ಇಲ್ಲಿ 34 ಕೊಟ್ಬಿಟ್ರೆ ಚೆಸ್ಟ್ 35 ಇದೆ. ಇಲ್ಲಿ 34 ಕೊಟ್ರೆ 1 ಇಂಚ್ ಟೈಟ್ ಇರುತ್ತೆ, ಡ್ರೆಸ್ ಒಳಗಡೆ ಹೋಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಬ್ಯಾಕ್ ಜಿಪ್ ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಲೂಸ್ ಕೊಡ್ಬೇಕು. ಅವಾಗ ಆಲ್ಟ್ರೇಷನ್ ಬರ್ದಿರ ಅವ್ರಿಗೆ ಫಿಟ್ಟಿಂಗ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, 30 ಇಂಚ್ ಇರೋದನ್ನ ಇಲ್ಲಿ 34 ಮಾಡ್ತೀನಿ. 34 ಮಾಡಿ ಬ್ಯಾಕ್ ಡಾಟ್ ಹಾಕೊಂಡ್ರೆ ಅವ್ರಿಗೆ ಸ್ವಲ್ಪ ಶೇಪ್ ಬರುತ್ತೆ, ನೀವು ಹಾಕೊಳ್ಳೋಕೆ ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಾಕೊಳಕ್ ಆಗಲ್ಲ, ಮತ್ತೆ ಕಷ್ಟ ಬರುತ್ತೆ. 34 35 ಇದೆ. ಇಲ್ಲಿ 36 ಕೊಡಿ ಸಾಕು. 34 ಅಪ್ಪರ್ ಚೆಸ್ಟ್ ಇದೆ. 2 ಇಂಚ್ ಜಾಸ್ತಿ ಸೇರಿಸ್ಕೊಂಡು 36. ಅಪ್ಪರ್ ಚೆಸ್ಟ್ ಮೇಲೆ 1 ಇಂಚು, ಇದು 2 ಇಂಚ್ ಕೊಟ್ರೆ ಸಾಕು. ಜಾಸ್ತಿ ಲೂಸ್ ಏನ್ ಬೇಡ. ಇಲ್ಲಾಂದ್ರೆ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಬಟ್ಟೆ ಇರೋ ತರ ಮುದ್ದೆ ತರ ಬರುತ್ತೆ, ಕಂಗ್ಲತ್ರ ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ ಇಲ್ಲಿ ಏನೋ ಲೂಸ್ ಕೊಟ್ರೆ ನಾವು. ಅದಕ್ಕೆ ಮತ್ತೆ ಇದು ಶೋಲ್ಡರ್ ಬಂದ್ಬಿಟ್ಟು 15 ಇದೆ. ಇಲ್ಲಿ ಯಾವ್ದೋ ಕಾರಣಕ್ಕೂ ಜಾಸ್ತಿ ಕಮ್ಮಿ ಏನು ಬೇಡ. 15 ಇದ್ರೆ 15 ಇಟ್ಕೊಂಡ್ಬಿಡಿ. ಆಮೇಲೆ ಇಲ್ಲಿ ಇದು ಕತ್ತದು ಅಂತೀವಲ್ಲ, ಈ ಕತ್ತು ಭಾಗಕ್ಕೆ ನಾವೇ 3 ಇಂಚೇ ಇಟ್ಕೋಬೇಕು ಸಾಕು. ಮಿಕ್ಕಿದೆಲ್ಲ ಶೋಲ್ಡರ್ ಹಂಗೆ ಅಗಲವಾಗಿರುತ್ತೆ. ಯಾಕಂದ್ರೆ ಇದು ನಮ್ ಕತ್ತು ಎಷ್ಟಿರುತ್ತೋ ಅಷ್ಟೇ ಬರುತ್ತೆ. ಆಯ್ತಾ. ಇಲ್ಲಿ ಬಂದ್ಬಿಟ್ಟು ನಾವ್ ಎಷ್ಟು ಇಟ್ಕೊಂಡಿದೀವಿ, ಇಲ್ಲಿ 8.25 ಇಟ್ಕೊಂಡಿದೀವಿ. ಇಲ್ಲಿ 9 ಇಟ್ಕೊಂಡಿದೀವಿ. ಇಲ್ಲಿ 7.25 ಇಟ್ಕೊಂಡಿದೀವಿ. ಅಂದ್ರೆ ಒಂದ್ ಸೈಡ್ದು ಮೆಜರ್ಮೆಂಟ್ ಬರ್ದಿದ್ದೀನಿ. ಇಲ್ಲಿ 7.25 ಇದೆ ಅವ್ರದ್ದು ಫುಲ್ ಕತ್ತು, ಅಂದ್ರೆ ಫುಲ್ ಶೋಲ್ಡರ್ 7.25 ಇದೆ. 7.25 ಇಟ್ಟಿದ್ದೀನಿ. ಇಲ್ಲಿ 34 ಇದೆ, ಅಂದ್ರೆ 34 ಇದೆ. 34ಗೆ 2 ಇಂಚ್ ಸೇರಿಸಿದ್ದೀನಿ. ಡ್ರೆಸ್ಗೆ ಯಾವತ್ತೂ ಅಷ್ಟೇ ಸೇಮ್ ಇಡಬಾರ್ದು. ಯಾಕಂದ್ರೆ ಫಿಟ್ಟಿಂಗು ಟೈಟ್ ಆಗ್ಬಿಡುತ್ತದೆ, ಮತ್ತೆ ಹಾಕೊಳಕ್ಕಾಗಲ್ಲ. ನಿಮ್ಗೆ ಗೊತ್ತಲ್ಲ, ಡ್ರೆಸ್ ಯಾವತ್ತೂ ಅಷ್ಟೇ ಅರ್ಧ 1 ಇಂಚ್ ಲೂಸ್ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಫ್ರೀ ಆಗಿ ಇರುತ್ತೆ ಅಂತ ನಾವು ಆತರ ಮಾಡ್ತೀವಿ. 34 ಇದೆ, ಅದಕ್ಕೆ 2 ಇಂಚ್ ಸೇರಿಸಿದ್ರೆ ಎಷ್ಟಾಗುತ್ತೆ, 36 ಆಗುತ್ತೆ. 36ರಲ್ಲಿ 4 ಭಾಗ ಮಾಡಿದ್ರೆ ನೋಡಿ 9 ಬರುತ್ತೆ. 9ನ ಇಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಬರ್ದಿದ್ದೀನಿ. ಮತ್ತೆ ಇಲ್ಲಿ 30 ಇಂಚ್ ಇದೆ. 30 ಇಂಚ್ ನಾವು ಎರಡು ಸೇರಿಸಿದ್ರೆ 32 ಆಗುತ್ತೆ. 32 ಅಂದ್ರೆ ಇಲ್ಲಿ 34 ಇದೆ. ಇಲ್ಲಿ 32 ಇದ್ದಾಗ ಡ್ರೆಸ್ ಹಾಕೊಳಕ್ಕೆ ಆಗಲ್ಲ. ಇಲ್ಲ ಅಂದ್ರೆ ಬ್ಯಾಕ್ ಸಿಕ್ ಬಿಟ್ರೆ ಆಗುತ್ತೆ. ಅವಾಗ ಫುಲ್ಲು ಶೇಪ್ ಬರುತ್ತೆ. ಆತರ ಅವಾಗ ಏನಾಗುತ್ತೆ ಅಂದ್ರೆ ಹಾಕೊಳಕ್ ತೊಂದರೆ ಆಗ್ಬಾರ್ದು. ಇವ್ರಿಗೆ ಬ್ಯಾಕ್ ಜಿಪ್ ಬೇಡ ಅಂದಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡಿ, ಅರ್ಧ ಇಂಚ್ ಎಕ್ಸ್ಟ್ರಾ ಲೂಸ್ ಕೊಟ್ಟಿದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ 34 ಕೊಟ್ಟಿದ್ದೀನಿ. 34 ಅಂದ್ರೆ ಸೇಮ್ ಈ ಮೆಜರ್ಮೆಂಟ್ಗೆ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ, ಹಾಕೊಳಕ್ಕೆ ಸರಿ ಬರುತ್ತೆ. ಓಕೆನಾ. ಅದೇ ತರ ಇಲ್ಲೂ ಅಷ್ಟೇ ಹಿಪ್ ಮೆಜರ್ಮೆಂಟ್ ಅಲ್ಲಿ 38 ಇದೆ, 38 ಇದೆ. 38ಕ್ಕೆ 2 ಇಂಚ್ ಸೇರಿಸಿದ್ರೆ 40 ಆಗುತ್ತೆ. 40ನಲ್ಲಿ 4 ಭಾಗ ಮಾಡಿದ್ರೆ 10 ಇಂಚ್ ಬರುತ್ತೆ. 10 ಇಂಚ್ ಹಾಕಿದ್ದೀನಿ. ಇಲ್ಲಿ ಅಷ್ಟೇ ಇದಕ್ಕಿಂತ ಇಲ್ಲಿ ಜಾಸ್ತಿ ಕೊಡ್ಬೇಕು. ಅದಕ್ಕೆ ಇಲ್ಲಿ 11 10.25 ಇದೆಯಲ್ಲ, ಇಲ್ಲಿ ಇದನ್ನ 11 ಮಾಡೋಣ. ಇದನ್ನ 11 ಮಾಡೋಣ. 11 ಇದೆಯಾ ನೋಡ್ಕೊಂತೀನಿ. 11 ಇದೆ. ಇಷ್ಟು ಮಾಡಿರಿ. ಇಷ್ಟ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾವು ನೋಡಿ, ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ನಿಮ್ಗೆ ಈ ತರ ಬೆಂಡ್ ಸ್ಕೇಲ್ ಅಂತ. ಈ ಬೆಂಡ್ ಸ್ಕೇಲ್ ಇದ್ರೆ ಮಾತ್ರ ಡ್ರೆಸ್ಗೆ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಏನ್ ಬೇಡ, ಇಲ್ಲಿ ಸ್ಟ್ರೈಟು. ಮತ್ತೆ ನೋಡಿ ಯಾವಾಗೂ ಅಷ್ಟೇ ಈ ಕತ್ತಿದೆಯಲ್ಲ, ಕಾಲರ್ ನೆಕ್ಕು ಮತ್ತೆ ಕ್ಲೋಸ್ ನೆಕ್ಕು ಬಂದಾಗ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಎಷ್ಟಂದ್ರೆ ಒಂದು ಅರ್ಧ ಇಂಚ್ ಅಷ್ಟು. ನೋಡಿ ಈ ತರ. ಅದಾದ್ಮೇಲೆ ನಾನು ಬೆಂಡ್ ಸ್ಕೇಲ್ ತೋರಿಸ್ಕೊಂಡ ನೋಡಿ, ಈ ಶೇಪು ಆಚೆ ಬರೋ ತರ ನೋಡಿ ಈ ತರ ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿ ಚೆಸ್ಟ್ ಪೋರ್ಷನ್ ಇರುತ್ತೆ, ಚೆಸ್ಟ್ ಪೋರ್ಷನ್ ಅಲ್ಲಿ ಲೂಸ್ ಬೇಕು ನಮ್ಗೆ. ಅದಕ್ಕೋಸ್ಕರ ಆ ಕಾಲಿಂಗ್ ನಮ್ಗೆ
ನೀವು ಅನ್ಕೋಬಹುದು ಏನ್ ಸರ್ ಸ್ವಲ್ಪನೇ ಇದೆ ಖಾಲಿ ಅರ್ಧ ಇಂಚು ಅಂತ. ಅರ್ಧ ಇಂಚು 2 ಸೈಡ್ ಬಂದಾಗ ಎಷ್ಟಾಗುತ್ತೆ, ಅದು 1 ಇಂಚ್ ಆಗುತ್ತೆ. ನಾವ್ ಇಲ್ಲಿ ಏನ್ ಮಾಡಿದೀವಿ 36 ಇಟ್ಟಿದೀವಿ, ಇಲ್ಲಿ 1 ಇಂಚ್ ಜಾಸ್ತಿ ಬಂದ್ರೆ ಏನಾಗುತ್ತೆ, ಇನ್ನೊಂದು ಅರ್ಧ ಇಂಚ್ ಇಲ್ಲಿ ಜಾಸ್ತಿ ಬರುತ್ತೆ. ಅವಾಗ ಏನಾಗುತ್ತೆ, ಚೆಸ್ಟ್ ಪೋರ್ಷನ್ ಅಲ್ಲಿ ಸ್ವಲ್ಪ ಫ್ರೀ ಕಂಫರ್ಟ್ ಆಗಿ ಇರುತ್ತೆ. ಆತರ ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಅರ್ಧ ಇಂಚ್ ಹಿಂಗ್ ಶೇಪ್ ಕೊಟ್ಟಾಗ ಏನಾಗುತ್ತೆ, ವೇಸ್ಟ್ ಅಲ್ಲಿ ಹಿಂಗ್ ಬಂದು ಮತ್ತೆ ಹಿಂಗ್ ಹೋಗುತ್ತೆ ಶೇಪ್. ಅವಾಗ ಏನಾಗುತ್ತೆ, ನೀಟಾಗಿ ಶೇಪ್ ಕೂರುತ್ತೆ. ಮತ್ತೆ ಇಲ್ಲಷ್ಟೇ ಪ್ಲೇಯರು ನೋಡಿ ಈ ತರ ನೋಡಿ, ಇಲ್ಲಿ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಸ್ಕೇಲು, ಇಲ್ಲಿ ಬೆಂಡ್ ಮಾತ್ರ, ಇಲ್ಲೇನು ಇಟ್ಕೊಳಂಗಿಲ್ಲ ನೋಡಿ. ಈ ತರ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಅದಾದ್ಮೇಲೆ ಹಿಂಗ್ ಉಲ್ಟಾ ತಿರುಗಿಸಿ, ಇಲ್ಲಿ ನಾವು ಸ್ಲಿಟ್ಗೆ ಫೋಲ್ಡ್ ಮಾಡಕ್ಕೆ ಬಟ್ಟೆ ಬೇಕಲ್ಲ, ಅದಕ್ಕೆ ಇಲ್ಲೂ ಅರ್ಧ ಇಂಚ್ ಇಟ್ಕೊಂಡು ಈ ತರ ಮಾರ್ಕ್ ಮಾಡಿದೆ. ಅದಾದ್ಮೇಲೆ ನೋಡಿ ಈ ತರ ಶೇಪ್ ಆಗಿ ಕುಟ್ಕೋಬೇಕು. ಇಲ್ಲಿ ಚೆಸ್ಟ್ ಬರುತ್ತೆ, ಅದಕ್ಕೆ ಸ್ವಲ್ಪ ಹಿಂಗ್ ಬೆಂಡ್ ತಗೊಂಡಿದೀನಿ. ಇಲ್ಲಿ ಅರ್ಧ ಇಂಚ್ ಅಂದ್ರೆ ನೋಡಿ, ಇಲ್ಲಿ ಬರುತ್ತಾ, ಅರ್ಧ ಅಂದ್ರೆ ಓಪನ್ ಮಾಡಿದಾಗ 1 ಇಂಚ್ ಬರುತ್ತೆ. 1 ಇಂಚ್ ಲೂಸ್ ಬಂದಿದೆ ಅಂದ್ರೆ ಇಲ್ಲಿ ಲೂಸ್ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಕಂಕಲ್ ಹತ್ರ ಬಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಹಿಂಗೆ ಕರೆಕ್ಟ್ ಕಂಕಲ್ ಒಳಗಡೆ ಹೋಗಿ ಕುತ್ಕೊಂತದೆ. ಇಲ್ಲಿ ಸ್ವಲ್ಪ ಲೂಸ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಡ್ರೆಸ್ ಯಾವ ತರ ಸೇಪ್ ಬರಬೇಕು ಆ ತರ ಕರೆಕ್ಟ್ ಆಗಿ ಬರುತ್ತೆ, ಫಿಟ್ಟಿಂಗ್ ಕರೆಕ್ಟ್ ಆಗಿ ಇರುತ್ತೆ. ಅದಾದ್ಮೇಲೆ ತರ ತಗೊಂಡೆ. ಮತ್ತೆ ಇದನ್ನ ಇವೆಲ್ಲ ಚೆಕ್ ಮಾಡ್ಕೊಂಡಿದ್ವಿ. ಇದನ್ನ ಕಂಕ್ಲು ಅಂತೀವಲ್ಲ, ಅದೇ ಹಾರ್ಮೋಲು, ಅದನ್ನ ಚೆಕ್ ಮಾಡ್ಕೊಂಡಿಲ್ಲ. ಅದನ್ನ ಒಂದ್ಸರಿ ನೋಡೋಣ. ನೋಡಿ 7 ಇಂಚ್ ಇದೆ, ಇಲ್ಲಿ ಮೇಲ್ಗಡೆ 1 ಇಂಚ್ ಎಕ್ಸ್ಟ್ರಾ ಬಿಡ್ತೀವಲ್ಲ, ಅದರಿಂದ ಇದು ಸರಿ ಬರುತ್ತೆ. ನಿಮ್ಗೆ ಹಂಗೂ ಡೌಟ್ ಬಂತಿದೆ ಅಂದ್ರೆ ನಾವು ಇದು ಕಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಆತರ. ಮತ್ತೆ ಇದು ಇಲ್ಲಿಂದ ಇಲ್ಲಿವರೆಗೂ ಈ ಕೆಳಗಡೆ ಏನ್ ಮಾರ್ಜಿನ್ ಬರಲ್ಲ. ಏನಕ್ಕೆ ಅಂತಂದ್ರೆ ಇದು ಸ್ಲೀಟ್ ಅಲ್ಲಿ ಇದೀವಲ್ಲ, ಅದಕ್ಕೇನ್ ಬೇಡ. ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಮಾರ್ಜಿನ್ ಬೇಕು, ಅದಕ್ಕೆ ಇಲ್ಲಿ 1.5 ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಇದ್ರೆ ಫಿಟ್ಟಿಂಗ್ ಸರಿಯಾಗಿ ಬರಲ್ಲ, ಅದಕ್ಕೋಸ್ಕರ 1.5 ಇಂಚ್ ಸಾಕು. ಯಾಕಂದ್ರೆ ಲೂಸು ಟೈಟು ನಾವು ಬರುತ್ತಲ್ಲ, ಅದಕ್ಕೋಸ್ಕರ ಈ ತರ 1.5 ಇಂಚ್ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಇದನ್ನ ಫಿನಿಶ್ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ, ಎಷ್ಟು ಬರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಅದೇ ಆದ್ಮೇಲೆ ನೋಡಿ ಈ ತರ ನಾವು ವೀಲ್ ಮಾರ್ಕ್ ಹಾಕ್ಬೇಕು. ಯಾಕಂದ್ರೆ ನಾವೇನು ವೀಲ್ ಮಾರ್ಕ್ ಹಾಕಿರ್ತೀವಿ, ಸೈಡ್ ಅಲ್ಲಿ ಹೊಲಿಬೇಕಾದ್ರೆ ಟೈಲರ್ಗಳು ಏನ್ ಮಾಡ್ತಾರೆ ಅಂದ್ರೆ ಆ ವೀಲ್ ಮಾರ್ಕ್ ಮೇಲೆನೆ ಹೊಲ್ಕೊಂತಾರೆ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಎಷ್ಟು ನೀಟಾಗಿ ಮಾರ್ಕ್ ಮಾಡಿರ್ತೀವೋ ಅದೇ ಲೈನ್ ಮೇಲೆ ಅವ್ರು ಹೊಲ್ದ್ರೆ ಏನಾಗುತ್ತೆ ಅಂದ್ರೆ ಫಿಟ್ಟಿಂಗು ಸೇಮ್ ಬರುತ್ತೆ. ಇಲ್ಲ ಸುಮ್ನೆ ಮಾರ್ಕ್ ಹಾಕ್ಬಿಟ್ಟಿವಿ ಅಂದ್ರೆ ಅವ್ರು ಮತ್ತೆ ಇಲ್ಲಿ ಸ್ಟ್ರೈಟ್ ಹೊಲ್ದ್ ಬಿಡ್ಬೋದು. ಅವಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ. ಮತ್ತೆ ಇದು ವೀಲ್ ಮಾರ್ಕ್ ಯೂಸ್ ಮಾಡೋದ್ರಿಂದ ನೋಡಿ ಈ ತರ ಕೆಳಗಡೆ ಲೈನ್ ಬರುತ್ತೆ, ಈ ಕಡೆ ಎರಡು ಸೇಮ್ ಬರುತ್ತೆ. ಆಗೇನಾಗುತ್ತೆ ಅದ್ರ ಮೇಲೆನೆ ಅವರು ಸ್ಟಿಚ್ ಹಾಕೊಂತಾರೆ. ಅವಾಗ ಐರನ್ ಮಾಡ್ಬೇಕಾದ್ರೆ ನಾವು ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆತರ ಇಷ್ಟ ಆದ್ಮೇಲೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ವೀಲ್ ಮಾರ್ಕ್ ಹಾಕ್ಬೇಕು. ಇಲ್ಲೆಲ್ಲ ಏನ್ ಬೇಡಲ್ಲ, ಯಾಕಂದ್ರೆ ನಾವು ಕಟ್ ಮಾಡ್ಬಿಡ್ತೀವಿ. ಇಲ್ಲೂ ಅಷ್ಟೇ ಕಟ್ ಮಾಡ್ಬಿಡ್ತೀವಿ, ಇಲ್ಲೇನ್ ಬೇಡ. ಅದಾದ್ಮೇಲೆ ಇಲ್ಲಿಂದ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಐರನ್ ಬಾಕ್ಸ್ ಸ್ವಲ್ಪ ಈ ಕಡೆ ತಂದ್ಬಿಡ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ತರ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದ್ರಲ್ಲೂ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಡ್ರೆಸ್ ಡಿಫ್ರೆಂಟ್ ನೆಕ್ ಶೇಪ್ ಕಟ್ ಮಾಡಬೇಕು. ಆಮೇಲೆ ತುಂಬಾ ಕಮೆಂಟ್ ಅದು ಹೇಳ್ತೀನಿ. ಆಮೇಲೆ ಅದನ್ನೆಲ್ಲ ನಾನು ಲೇಟ್ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದ್ರೆ ನಮಗೂ ಇಲ್ಲಿ ಅಂಗಡಿಯಲ್ಲಿ ವರ್ಕ್ ಇರುತ್ತಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೇಳ್ಕೊಡಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮಾಡ್ತೀನಿ ಖಂಡಿತವಾಗ್ಲೂ. ನೋಡಿ ಈ ತರ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಪ್ರತಿಯೊಂದನ್ನು ಮಾರ್ಕು ವೀಲ್ ಮಾರ್ಕ್ ಇದ್ರೆ ನಮ್ಗೆ ಇಲ್ಲೊಂದ್ ಸ್ವಲ್ಪ ಜಾಸ್ತಿ ಇಲ್ಲೊಂದ್ ಸ್ವಲ್ಪ ಕಮ್ಮಿ ಆತರ ಏನು ಬರ್ದಿರಾ ನೀಟಾಗಿ ಬರುತ್ತೆ. ಈ ತರ ಆದ್ಮೇಲೆ ಇದನ್ನ ಇಲ್ಲಿ ಕಟ್ ಮಾಡ್ಕೊಂತೀನಿ. ಇದು ಇಷ್ಟ ಆಯ್ತಾ? ಇವಾಗ ನೋಡಿ, ನಾನು ಇಲ್ಲೂ ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂತೀನಿ ಫಸ್ಟ್. ಇದೇ ಮೈನ್ ಇರೋದು, ಅದಕ್ಕೆ ನಾನು ಒಂದೇ ಲೈನ್ ಹಾಕಿದ್ದೀನಿ. ಈ ಒಂದ್ ಲೈನ್ ನ ಈ ತರ ನೀಟಾಗಿ ಕಟ್ ಮಾಡ್ಕೊಂಡ ಇದಾಯ್ತು. ಅದಾದ್ಮೇಲೆ ಈ ತರ ಮಾಡಿ, ಇದು ನಮ್ಗೆ ಎಕ್ಸ್ಟ್ರಾ ಪೀಸ್ ಬಂದಿದೆ, ಅದು ಜಾಸ್ತಿನೇ ಇದೆ. ಅದನ್ನ ನೋಡಿ 3/4 ಇಂಚ್ ಹಿಂಗೆ 3/4 ಇಂಚು, ಇಲ್ಲಿ 3/4 ಇಂಚ್ ಈ ತರ ಮಾರ್ಕ್ ಮಾಡ್ಕೊಂಡು
ನಾವು ಕತ್ತದ ಲೈನ್ ಇದೆಯಲ್ಲ, ಈ ಲೈನ್ ಮೇಲ್ ಮಾಡಿ ಇದನ್ನ ಈ ತರ ಮಾಡಿ ಇದನ್ನ ಸೇಮ್ ಹಂಗೆ ಕ್ರಾಸ್ ತಗೊಂಡು ಇದನ್ನ ಕಟ್ ಮಾಡ್ತೀವಿ. ಇದಾಯ್ತು. ಇದಾದ್ಮೇಲೆ ಮೈನ್ ಕೆಲಸ ನೋಡಿ, ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಹಿಂಗ್ ಕ್ರಾಸ್ ಆಗಿ ತಗೋಬೇಕು. ಏನಕ್ಕೆ ತಗೋಬೇಕು ಅಂತಂದ್ರೆ, ಇದು ಕಾಲರ್ ನಾವು ಅಟ್ಯಾಚ್ ಮಾಡಿದಾಗ ಹಿಂದ್ಗಡೆ ಕಾಲರ್ ಕೆಳಗಡೆ ಸ್ವಲ್ಪ ಬಟ್ಟೆ ಹಿಂಗ್ ಹಿಂಗ್ ಮೇಲೆನೆ ಬರ್ತಾ ಇರುತ್ತೆ, ಸ್ವಲ್ಪ ರಿಂಕಲ್ಸ್ ಏನೇ ಅದು ಇದರಿಂದ ಇಲ್ಲಿ ಸ್ವಲ್ಪ ತೆಗೆದ್ಬಿಟ್ರೆ ನಮ್ಗೆ ಕತ್ತು ಹಿಂದ್ಗಡೆ ನೋಡಿ ಸ್ವಲ್ಪ ಹಿಂಗ್ ಬರುತ್ತೆ ಕತ್ತು. ಆ ಕತ್ತಿನ ಜಾಗದಲ್ಲಿ ಏನಾಗುತ್ತೆ, ನಾವು ಕಟ್ ಮಾಡಿಲ್ಲ ಅಂದ್ರೆ ಬಟ್ಟೆ ಹಿಂಗ್ ಮುದ್ದೆ ತರ ಆಗ್ಬಿಡುತ್ತೆ. ಅದೇ ಸ್ವಲ್ಪ ಅಬ್ಸರ್ವ್ ಮಾಡಿ. ಬೇಕಂದ್ರೆ ಅದನ್ನ ಏನ್ ಮಾಡ್ತೀವಿ, ನಾವು ಇದನ್ನ ಕಟ್ ಮಾಡ್ಬಿಟ್ರೆ ಹಿಂಗೆ ನಮ್ ಕತ್ತು ಇಲ್ಲಿಗೆ ಬರುತ್ತಾ, ಇದು ಸ್ವಲ್ಪ ಮುಂದೆ ಬರುತ್ತೆ. ಇಲ್ಲ ಇದು ಸ್ಟ್ರೈಟ್ ಆಗಿದ್ರೆ ನಮ್ ಕತ್ತು ಇಲ್ಲಿ ಬಂದಾಗ ಏನಾಗುತ್ತೆ, ಇದಾದ್ರೂ ಹಿಂಗ್ ಹೇಳ್ಕೊಂತದೆ, ಇಲ್ಲ ಅಂದ್ರೆ ಈ ಬಟ್ಟೆ ಆದ್ರೂ ಹಿಂಗ್ ಮೇಲ್ ಬರುತ್ತೆ ಅಷ್ಟಕ್ಕೆ. ಇನ್ ನೋಡಿ, ಇಷ್ಟು ಮಾರ್ಜಿನ್ ಕಟ್ ಮಾಡಿದ್ರೆ ನಮ್ ಕತ್ತು ಇಲ್ಲಿಗೆ ಬರುತ್ತೆ, ನಮ್ ಶೋಲ್ಡರ್ ಹಿಂಗ್ ಮೇಲ್ ಬರುತ್ತೆ. ಆತರ ಚಿಕ್ಕದು ನಮ್ಗೆ ಹಾಕೊಂಡಾಗ ಏನಾಗುತ್ತೆ, ಅದೇ ಪ್ರಾಬ್ಲಮ್ ತರ ಕ್ರಿಯೇಟ್ ಆಗುತ್ತೆ. ಅದು ಏನಕ್ಕೆ ಈ ತರ ಬರ್ತಾ ಇದೆ ಅಂದ್ರೆ, ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಾವ್ ಇದೆಲ್ಲ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ಇದು ಶೋಲ್ಡರ್ ನೋಡಿ, ಇಲ್ಲೊಂದು ಲೈನ್ ಇದೆ, ಮತ್ತೆ ಇದು ಮಾರ್ಜಿನ್ ಹಿಂಗ್ ಇಟ್ಕೊಂಡು ಇಷ್ಟು ನೋಡಿ, ಹೊಲಿದ್ರೆ ಎಷ್ಟು ಮಾರ್ಜಿನ್ ಬರುತ್ತೋ ಅಷ್ಟು ಮಾರ್ಜಿನ್ ಇಟ್ಕೊಂಡು ಇವಾಗ ಹಾರ್ಮೋನ್ ಚೆಕ್ ಮಾಡ್ಬೇಕು. ಅಂದ್ರೆ ಕಂಕ್ಲು ನೋಡಿ ಸ್ವಲ್ಪ ಡೌನ್ ಮಾಡ್ಬೇಕಂತೆ. ಅದಕ್ಕೆ ನಾನು ಹೇಳಿದ್ದು ಯಾವಾಗೂ ಅಷ್ಟೇ. ಇವಾಗ ಅದೇ ಜಾಸ್ತಿ ಮಾಡ್ಬಿಟ್ಟಿದ್ರೆ ಕಮ್ಮಿ ಹೆಂಗ್ ಮಾಡಕ್ ಆಗುತ್ತೆ, ಆಗಲ್ಲ. ನೋಡಿ ಈ ತರ ಅರ್ಧ ಇಂಚ್ ಜಾಸ್ತಿ ಡೌನ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಹಾಕೊಳ್ಳಕ್ಕೆ ಅವ್ರಿಗೆ ಮುದ್ದೆ ತರ ಬರೋದು, ಆತರ ಎಲ್ಲ ಬರುತ್ತೆ. ಅಂದ್ರೆ ಬಟ್ಟೆ ಎಕ್ಸ್ಟ್ರಾ ಇದ್ದಾಗ ನೋಡಿ ಇಷ್ಟು ಕಟ್ ಮಾಡಿದೆ, ಮತ್ತೆ ಚಟ್ಕ ಹೊಡ್ಕೊಂಡೆ. ಮತ್ತೆ ಇದು ನೋಡಿ, ಜಾಯಿಂಟ್ ಮಾಡಿದ್ರೆ ನಮ್ಗೆ ಎಷ್ಟು ಜಾಯಿಂಟ್ ಬರುತ್ತಾ ಅಷ್ಟು ಜಾಯಿಂಟ್ ಇಟ್ಕೊಂಡು ಇನ್ನೊಂದ್ಸರಿ ಆರ್ಮೋಲ್ ಚೆಕ್ ಮಾಡ್ಕೊಂಡೆ. ನೋಡಿ 16 ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ. ನಾನು ಬರ್ಕೊಂಡಿರೋದ್ರಲ್ಲಿ ನೋಡಿ, ಇಲ್ಲಿ AR ಅಂತ 16 ಬರ್ಕೊಂಡಿದೀನಿ, 16 ಬಂದಿದೆ ಇವಾಗ. ಓಕೆ, ಇದಿಷ್ಟ ಆಯ್ತು. ಇದಾದ್ಮೇಲೆ ಫ್ರಂಟ್ ಶೇಪ್, ಇದು ಮೈನ್ ಇಂಪಾರ್ಟೆಂಟು. ಬ್ಯಾಕಲ್ಲಿ ಏನು ಬರಲ್ಲ, ಬ್ಯಾಕಲ್ಲಿ ಇಲ್ಲಿ ಮಾತ್ರ ಶೇಪ್ ಬಂದಿದೆ. ಓಕೆ ನೋಡಿ, ಇಲ್ಲಿ ಫ್ರಂಟ್ ಶೇಪ್ ಕಾಲರ್ ನೆಕ್ಗೆ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ. ನೋಡಿ ಈ ತರ, ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಇಲ್ಲ, ಸ್ವಲ್ಪ ಮೀಡಿಯಂ ಆಗಿ ತಗೋಬೇಕು. ಅದು ಯಾಕಂದ್ರೆ ಫ್ರಂಟ್ ಇದು ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಫ್ರಂಟ್ ಅಲ್ಲಿ ನೆಕ್ ಲೂಸು, ಆಮೇಲೆ ಇಲ್ಲಿ ಬಟ್ಟೆ ಜಾಸ್ತಿ ಇರೋದು, ಆತರ ಎಲ್ಲ ಪ್ರಾಬ್ಲಮ್ಸ್ ಬರ್ತವೆ. ನೋಡಿ ಅದ್ರ ನೋಡಿ ಇಷ್ಟು ತೆಗಿಬೇಕು. ಇದು ತೆಗ್ದಿದ್ದಿಲ್ಲ ಏನಾಗುತ್ತೆ ಅಂದ್ರೆ, ಇಲ್ಲಿ ಈ ಪೋರ್ಷನ್ ಅಲ್ಲಿ ನಿಮ್ಗೆ ಬಟ್ಟೆ ಹಿಂಗ್ ರಿಂಕಲ್ ತರ ಹಿಂಗ್ ಬಲೂನ್ ತರ ಹಿಂಗ್ ಎತ್ಕೊಳ್ಳೋದು, ಮತ್ತೆ ಇಲ್ಲ ಅಂದ್ರೆ ನೆಕ್ ಹಿಂಗ್ ಲೂಸ್ ಬರೋದು. ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಇಟ್ಟಿದೀವಿ, ಮತ್ತೆ ಇಲ್ಲಿ ಏನಕ್ಕೆ ಲೂಸ್ ಬರುತ್ತೆ ಅಂದ್ರೆ ನೋಡಿ, ಈ ಪೋರ್ಷನ್ಗೆ ನಾನು ಮೆಜರ್ಮೆಂಟ್ ತಗೋಬೇಕಾದ್ರೆ ಹೇಳಿದೀನಿ, ಇಲ್ಲಿಂದ ಇಲ್ಲಿಗೆ ಇದು ಫ್ರಂಟ್ ಕ್ರಾಸ್ ಅಂತೀವಿ ಗೊತ್ತಾ. ನೋಡಿ ಫ್ರಂಟ್ ಕ್ರಾಸ್ 14, ಬ್ಯಾಕ್ ಕ್ರಾಸ್ 15 ಬರುತ್ತೆ. ಇದನ್ನ ಕಂಪಲ್ಸರಿ ತಗೋಬೇಕು. ಅದರಿಂದ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಬಟ್ಟೆ ರಿಂಕಲ್ಸ್ ಬರೋದು, ಇಲ್ಲಿ ಲೂಸ್ ಬರೋದು, ನೆಕ್ ಲೂಸ್ ಬರೋದು ಕಾರಣ ಏನಂದ್ರೆ ಕ್ಲೋಸ್ ನೆಕ್, ಬೋಟ್ ನೆಕ್ಗಳಲ್ಲಿ ಇಲ್ಲಿ ಈ ಪೋರ್ಷನ್ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ಮಾಡಿದ್ರೆ ಮಾತ್ರ ನಿಮ್ಗೆ ಫ್ರಂಟ್ ನೆಕ್ ಲೂಸ್ ಬರೋದು, ಇಲ್ಲಿ ಬಟ್ಟೆ ಲೂಸ್ ಬರೋದು ಬರಲ್ಲ. ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಇದನ್ನ ಸ್ವಲ್ಪ ನೋಡಿ, ನೀವು ಹಿಂಗ್ ಕಟ್ ಮಾಡ್ಕೊಂಡು ಬ್ಯಾಕ್ ಫ್ರಂಟ್ ಶೇಪ್ ಇಲ್ಲಿ ತೆಗೆದ್ರೆ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆ ಎಲ್ಲಿ ಹೋಗ್ಬೇಕು, ಅವಾಗ ಏನಾಗುತ್ತೆ, ನಾವೆಲ್ಲ ಹೊಲ್ದಾದ್ಮೇಲೆ ಇಲ್ಲಿ ಎತ್ಕೊಬೇಕು. ಇಲ್ಲ ಅಂದ್ರೆ ಈ ನೆಕ್ ಹಿಂಗೆ ಮುಂದೆ ಲೂಸ್ ಬರುತ್ತೆ. ಅದು ಬರಬಾರ್ದು ಅಂದ್ರೆ ಈ ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ತಗೊಂಡು ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇದು ಇಲ್ಲಿಂದ ಇಲ್ಲಿಗೆ ಡೀಪ್ ಬಂದ್ಬಿಟ್ಟು 3 ಇಂಚ್ ತಗೋಬೇಕು. 3 ಇಂಚು ಇಲ್ಲಿವರೆಗೂ ಕಾಲರ್ ಬರಬೇಕು. ಇದು ಬಂದ್ಬಿಟ್ಟು ನಮ್ಗೆ 2 ಸಮೇತ ಬರ್ಬೇಕಲ್ಲ, ಅದಕ್ಕೆ 10 ಇಂಚು, ಇಲ್ಲಿಗೆ 6.5, ಇಷ್ಟೇ ಸಾಕು. ಈ 3 ಇಂಚ್ ಬಂದ್ಬಿಟ್ಟು ಕಾಲರ್ ಬರೋಕೆ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ವೀನೆಕ್ ತರ ಬರುತ್ತೆ, ಇಲ್ಲಿಂದ ಇಲ್ಲಿಗೆ 1-2-3 ಹುಕ್ಸ್ ಬರುತ್ತೆ. ಆತರ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಶೇಪ್ ತಗೊಂತೀನಿ. ಇಲ್ಲೇನಾಗುತ್ತೆ ಅಂದ್ರೆ ಕಾಲರು ಈ ತರ ಬರುತ್ತೆ ನೋಡಿ, ಇಲ್ಲಿಂದ ಹಿಂಗ್ ಕಾಲರ್ ಬಂದು ಹಿಂಗ್ ವೀನೆಕ್ ಬರುತ್ತೆ, ಇಲ್ಲಿಂದ 2 ಹುಕ್ಸ್ ಬರುತ್ತೆ. ನೋಡಿ ಸೇಮ್ ಕಾಲರ್ ತನ್ನ ಸುಮ್ಮನೆ ಡ್ರಾಯಿಂಗ್ ಮಾಡಿದ್ದೀನಿ ಅಷ್ಟೇ. ಎಷ್ಟು ನೀಟಾಗಿ ಬರುತ್ತೋ, ನಮ್ಗಿಲ್ಲಿ ಕತ್ತಿರುತ್ತೆ, ಕರೆಕ್ಟ್ ಆಗಿ ಬರುತ್ತೆ ಆತರ. ಮತ್ತೆ ಇದನ್ನ ನೋಡಿ, ಇಲ್ಲಿ ಒಬ್ಬೊಬ್ರು ಇಲ್ಲಿವರೆಗೂ ತೆಗಿತಾರೆ ಕಾಲರ್ ನೆಕ್. ಎಷ್ಟು ಸ್ವಲ್ಪ ತೆಗ್ರಿ, ಮಾರ್ಜಿನ್ ಮಾತ್ರ ಹೋಗ್ತದೆ, ಒಂದ್ ಸ್ವಲ್ಪ ಓಪನ್ ಬರುತ್ತೆ, ಮಿಕ್ಕಿದ್ದು ಕಾಲರ್ ನೆಕ್ ನೀಟಾಗಿ ಬರುತ್ತೆ. ಅದರಿಂದ ಏನ್ ಮಾಡ್ತೇನೆ, ಸ್ವಲ್ಪನೇ ತೆಗಿಬೇಕು ನಾವು. ಅದಾದ್ಮೇಲೆ
ಇದನ್ನ ಹಿಂಗೆ ರೌಂಡ್ ಆಗಿ ಕಟ್ ಮಾಡ್ಕೊಡ್ತೀನಿ ನೋಡಿ. ಈ ತರ ಇದು ಹಿಂಗೆ ಕಲರ್ ಬರುತ್ತೆ. ಅದು ಎಷ್ಟು ಬರುತ್ತೆ ಯಾವ ತರ ಅಂತ ರೆಡಿ ಆದ್ಮೇಲೆ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಹೊಲ್ದಾದ್ಮೇಲೆ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಇಲ್ಲಿ 2 ಉಕ್ಸ್ ಬರಬೇಕು, ಅದಕ್ಕೆ ಸ್ವಲ್ಪ ಇದು ಮಾಡಿದೆ. ಇದಿಷ್ಟ ಆಯ್ತು. ಇದಿಷ್ಟ ಆದ್ಮೇಲೆ ಇವಾಗ ಒರಿಜಿನಲ್ ಸ್ಲೀವ್ಸ್ ಕಟ್ ಮಾಡ್ಕೊಂಡು ಒರಿಜಿನಲ್ ಸ್ಲೀವ್ಸ್ ಎಷ್ಟಿದೆ ನೋಡ್ಕೊಂಡು ಅದನ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಲೈನಿಂಗ್ ಬೇಡ, ಉದ್ದ ಸ್ಲೀವ್ಸ್ ಇದೆ, ಅದಕ್ಕೆ ಒರಿಜಿನಲ್ ತಗೊಂಡು ಒರಿಜಿನಲ್ ಐರನ್ ಮಾಡ್ಕೊಂಡು ಅದ್ರ ಮೇಲೆ ಕಟ್ ಮಾಡ್ಕೊಂಡು ಆಮೇಲೆ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಓಕೆನಾ? ಅದು ಈ ತರ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.